ಮೊದಲನೇದಾಗಿ ನಾನು ನಿರ್ದೇಶಕರಿಂದ ಮಾತು ಪ್ರಾರಂಭ ಮಾಡ್ತೇನೆ. ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂತಂದರೆ ನನ್ನ ಮೊದಲ ಸಿನಿಮಾ ಅವರ 150ನೇ ಸಿನಿಮಾ ಆಗಿರೋದು ನನಗೆ ತುಂಬ ಹೆಮ್ಮೆ ಕೊಡ್ತಾಯಿದೆ. ಯಾರಿಗೂ ಕೆಲವ್ರಿಗೆ ಮಾತ್ರ ಇಂಥ ಆಪರ್ಚುನಿಟಿ ಸಿಗುತ್ತೆ. ನನಗೆ ಇಂಥ ಆಪರ್ಚುನಿಟಿ ಕೊಟ್ಟಂತಹ ನನ್ನ ನಿರಂಜನ್ ಸರ್ ಮತ್ತು ಮೇಡಮ್ ನಾಗವೇಣಿ ಶೆಟ್ಟಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನಾನು ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ಮತ್ತು ಸಹಾಯಕ ನಿರ್ದೇಶನಾಗಿ ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ರಾಜರು, ಜಗತ್ ಕಿಲಾಡಿ, ನಾನೇ ರಾಜ, ಹೀಗೆ ಹಲವಾರು ಸಿನಿಮಾಗಳಲ್ಲಿ, ಮತ್ತು ಕೋಮಲ್ ಸರ್ ಅವರ ಒಂಡೇನಾಮ, ಮತ್ತು ಬುದ್ಧಿವಂತಟ್ಟು ಉಪ್ಪಿ ಸರ್ ಅವ್ರದ್ದು, ಇಂಥ ಸಿನಿಮಾಗಳಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿರ್ತೀನಿ. ರಾಜರು ಮತ್ತು ಜಗತ್ ಕಿಲಾಡಿ ನಮ್ಮ ನಿರಂಜನ್ ಸರ್ ಅವರೇ ನಾಯಕ ನಟರಾಗಿದ್ದರು. ಅಲ್ಲಿ ನನ್ನ ಕೆಲಸ ನೋಡಿ ಬಾ ರವಿ ಒಂದು ಸಿನಿಮಾ ಮಾಡೋಣ ಅಂತ ಕರೆದ್ರು, ಒಂದು ಆಪರ್ಚುನಿಟಿ ಕೊಟ್ಟರು. ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸರ್, ನಾನು ನಾಯಕ ನಟನ ತಂದೆ ಪಾತ್ರ ಮಾಡಿದ್ದೀನಿ ಸರ್, ಒಂದು ಹಳ್ಳಿ ರೈತನಾಗಿ. ಪಾತ್ರ ತುಂಬ ಚೆನ್ನಾಗಿದೆ. ಈಗಿನ ಯುವಕರಿಗೆ ಒಂದು ಒಳ್ಳೆ ಸಂದೇಶ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಳ್ಳಿಯಿಂದ ಪಟ್ಟಣಕ್ಕೆ ಬರ್ತಾರೆ ಮಕ್ಕಳು. ಪಟ್ಟಣದಲ್ಲಿ ನಾವು ಹಂಗೆ ಬದುಕ್ತೀವಿ, ಹಿಂಗೆ ಬದುಕ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ. ಪಟ್ಟಣದ ವ್ಯಾಮೋಹ ಜಾಸ್ತಿ ಇದೆ. ಪಟ್ಟಣದ ವ್ಯಾಮೋಹ ಬೇಡ ಅಂತ ಹೇಳೋದಲ್ಲ, ಹಾಗಂತ ಹಳ್ಳಿನ ಮರಿಬಾರ್ದು, ವ್ಯವಸಾಯ ಮರಿಬಾರ್ದು, ತಂದೆ ತಾಯಿನ ಮರಿಬಾರ್ದು ಅನ್ನೋ ಒಂದು ವಿಷಯನ ಹೇಳಕ್ಕೆ ಕೊಟ್ಟಿದ್ದಾರೆ ನಿರ್ದೇಶಕರು ಅಂತ ಅಂದ್ಕೊಂಡೆ. ಈಗ ಅವ್ರು ಹೇಳಿದ್ದು ಕೇಳಿ ನಾನು ಅಂದ್ಕೊಂಡೆ. ಪಾತ್ರ ಮಾಡೋ ನನಗೇನೋ ವಿಷಯ ಗೊತ್ತಿರಲಿಲ್ಲ. ಒಂದು ಒಳ್ಳೆ ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ನಮ್ಮ ಸಿನಿಮಾ ತಂಡಕ್ಕೆ, ಸಿನಿಮಾಗೆ, ಅದರಲ್ಲಿ ಅಭಿನಯಿಸಿರೋ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೇಲೆ ಇರಲಿ ಅಂತ ಕೇಳ್ಕೊತಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆಮೇಲೆ ಪಾತ್ರ ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಡೆಡಿಕೇಶನ್ ನೋಡಿದೆ ನಾನು. ತುಂಬ ಟೇಬಲ್ ವರ್ಕ್ ಮಾಡಿದ್ದಾರೆ. ಡೆಡಿಕೇಟಾಗಿ, ಸೀರಿಯಸ್ ಆಗಿ, ಗಂಭೀರವಾಗಿ ಕೆಲಸವನ್ನು ಮಾಡಿದ್ದನ್ನು ಗಮನಿಸಿದೆ ನಾನು. ರವಿ ಸರ್ ಆಗಲಿ, ನಿರಂಜನ್ ಅವರಾಗಲಿ. ಆಮೇಲೆ ಒಂದೊಂದು ಡೈಲಾಗ್ ಕೂಡ ನಾವು ರಂಗಭೂಮಿಯಿಂದ ಬಂದಿದ್ರು ಕೂಡ ನಮಗೇನೆ ಅವರು ತಿದ್ದಿ ಹೇಳೋಷ್ಟು ಪ್ರಬುದ್ಧವಾಗಿ ನಿರ್ದೇಶನ ಮಾಡಿದ್ದಾರೆ. ಅದು ಮೊದಲನೇದು. ಇನ್ನು ನಾನು ಗಮನಿಸಿದ ಹಾಗೆ ಈ ಹೊಸಬ್ರು ಸಿನಿಮಾ ಮಾಡೋದು ಭಾಳ ಕಷ್ಟ. ನಮ್ಮ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆನೇ ಸ್ವಲ್ಪ ನಾನು ಮಾತಾಡಬೇಕು ಅಂದ್ಕೊಂಡೆ ಇವತ್ತು. ಯಾಕಂದರೆ ನಾನೀಗ ಬಂಜಾರ ಅಕಾಡೆಮಿ ಚೇರ್ಮನ್ ಆಗಿ ಅದ್ರ ಬಗ್ಗೆ ಸುಮಾರು ಚರ್ಚೆಗಳು ಮಾಡಿದ್ವಿ. ಫಿಲ್ಮ್ ಅಕಾಡೆಮಿ ಡಿಸೈನ್ ಮಾಡಿದ್ರಲ್ಲಿ ಭಾಷಾ ಅವ್ರ ಜೊತೆಗೆ ನಾನೊಬ್ಬ ಕೈವಾರದಲ್ಲಿ. ನಮ್ಮ ಉದ್ದೇಶ ಇದ್ದಿದ್ದೇ ಬೇರೆ ಥರದ್ದು. ಆ ಉದ್ದೇಶಗಳನ್ನ ಇಟ್ಕೊಂಡು ನಾವು ಅಕಾಡೆಮಿ ಮಾಡಿದ್ದು. ಇವತ್ತು ಅಕಾಡೆಮಿ ಕೂಡ ಅಷ್ಟಾಗಿ ಕೆಲಸ ಮಾಡಲಿಲ್ಲ. ಹಾಗಾಗಿ ಇಂಥ ಹೊಸಬರು ಸಿನಿಮಾ ಮಾಡಿದಾಗ ಈ ಸೀನಿಯರ್ ಕಲಾವಿದರುಗಳಾಗಲಿ, ನಿರ್ದೇಶಕರಾಗಲಿ, ಆಮೇಲೆ ನನ್ನ ಮಾಧ್ಯಮ ಮಿತ್ರರಿಗೂ ಸೇರಿ ನಾನು ರಿಕ್ವೆಸ್ಟ್ ಮಾಡೋದು, ಹೊಸಬರು ಮಾಡಿದಾಗ ಕೈ ಹಿಡಿದು ಮೇಲೆ ಎತ್ಕೊಂಡು ಹೋಗುವಂಥ ಒಂದು ಸಂಪ್ರದಾಯ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಡಿಮೆ. ಎಲ್ರಿಗೂ ನಮಸ್ಕಾರ. ಇವತ್ತು 31st. ನಮ್ಮ ಸಿನಿಮಾದ ಹೆಸರು ಕೂಡ 31 ದಿನಗಳು, 31 ಡೇಸ್ ಅಂತ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್ ಆಗಿ. ನಮ್ಮ ಸಿನಿಮಾ ಇಷ್ಟೊಂದು ಚೆನ್ನಾಗಿ ಮೂಡಿ ಬರಲಿಕ್ಕೆ ಮುಖ್ಯ ಕಾರಣನೇ ವಿ ಮನೋಹರ್ ಸರ್ ಅವರು. ತುಂಬ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಸುಮಾರು 10 ಹಾಡುಗಳಿದ್ದಾವೆ. ಎಲ್ಲವೂ ಬಹಳ ಅದ್ಭುತವಾಗಿ ಬಂದಿದೆ. ಅದರಿಂದ ನಾವು ವಿ ಮನೋಹರ್ ಸರ್ ಅವರಿಗೆ ಚಿರಋಣಿಯಾಗಿರ್ತೀವಿ. 31 ಡೇಸ್. ಈ ಸ್ನೇಹ ಅವರು ಏನಂದ್ರೆ ಈಗ ಏನು ಅನ್ನಿಸ್ತಂತಲ್ವಾ, ಮೊದಲೇ ನಾನು ಒಂಥರ ಸಂಕೋಚ ಮುಜುಗರದವನು. ಸುತ್ತ ಹೆಣ್ಮಕ್ಳು ಇದ್ದಾಗ ಹೆಂಗಿರ್ಬೋದು ನೀವೇ ನೋಡಿದ್ರಲ್ಲ. ಒಂಥರ ಆ ನಾಚಿಕೆಯಲ್ಲೂ ಅಭಿನಯಿಸೋದಕ್ಕೆ ಭಾಳ ಕಷ್ಟ ಆಯಿತು. ತ್ರಿಭುವನ್ ಮಾಸ್ಟ್ರು ಬೈದು ನನ್ನಿಂದ ಕೆಲಸ ತೆಗಿಸ್ತಾ ಇದ್ರು. ಅವರು ನನಗೆ ಹಳೆಯ ಪರಿಚಯ. ನಮ್ಮ ಇಂದ್ರಧನುಷಲ್ಲಿ ಮ್ಯೂಸಿಕ್ ಇದನ್ನು ಡ್ಯಾನ್ಸ್ ಕೊರಿಯೋಗ್ರಫಿ ಅವರೇ ಮಾಡಿದರು, ತ್ರಿಭುವನ್ ಅವರು. ಹಳೆಯ ಸ್ನೇಹಿತರು. ಹಾಗಾಗಿ ಆ ಸಲಿಗೆಯಿಂದ ಅವರು ಹೇಳಿ 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 ಮಾಡಿಸಿದ್ರು. ಕಷ್ಟಪಟ್ಟು ಮಾಡಿದ್ದೀನಿ. ಇರಲಿ. ಮುಖ್ಯವಾಗಿ ಈ ಸಿನಿಮಾದಲ್ಲಿ 10 ಹಾಡುಗಳಿದ್ದಾವೆ. ಎಮ್ ಡಿ ಪಲ್ಲವಿ ಅವರು ಒಂದು, ಆಮೇಲೆ ರವೀಂದ್ರ ಸೊರಗಾವಿಯವರು, ಆಮೇಲೆ ಮೆಹಬೂಬ್ ಸಾಬ್ ಒಂದು, ಆಮೇಲೆ ಚೇತನ್ ನಾಯಕ್ ಒಂದು ಹಾಡು, ಆಮೇಲೆ ಅಭಿಷೇಕ್, ವಿಶಾಖ್ ನಾಗಲಾಪುರ, ಪೃಥ್ವಿ ಭಟ್, ಶ್ರೇಯಾ ಜೈನ್. ಸೊ ಇವರೆಲ್ಲ ಹಾಡಿದ್ದಾರೆ. ನಾನು ಈ ಚಿತ್ರಕ್ಕೆ 10 ಹಾಡು ಹೇಗಾಯಿತು ಅಂತಂದರೆ, ಶುರು ಮಾಡಿದ್ದು 4 ಹಾಡು. 4 ಹಾಡು ಮಾಡ್ತಾ ಮಾಡ್ತಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಮಾಡ್ತಾ ಹಾಡುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು.
ಮೊದಲೇ ಜಾಗ ಸಿಕ್ಕಲ್ಲೆಲ್ಲ ಮ್ಯೂಸಿಕ್ ಮಾಡೋನು ನಾನು. ಇದರಲ್ಲಿ ತುಂಬ ಜಾಗ ಸಿಕ್ತು ನನಗೆ ಮ್ಯೂಸಿಕ್ ಮಾಡೋದಕ್ಕೆ, ತುಂಬ ಖುಷಿ ಆಯಿತು ನನಗೆ ಮಾಡೋದಕ್ಕೆ. ಆಮೇಲೆ ಎಲ್ಲ ಒಳ್ಳೊಳ್ಳೆ ಸಿಂಗರ್ಸು. ಮತ್ತು ಈ ಅಪೇರ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೂ ಚೆನ್ನಾಗಿ ಗೊತ್ತು. ನೀವು ಸಾಕಷ್ಟು ನಿಮಗೆ ಅದು ಹೊಸದಲ್ಲ. ಬಹುಶಃ ಕನ್ನಡದಲ್ಲಿ ಈ ಥರ ಪ್ರಯೋಗ ಯಾರೂ ಮಾಡಿಲ್ಲ ಅಂತ ನನ್ನ ಒಂದು ನಂಬಿಕೆ. ಇದು ಯಾಕೆ ನನಗೆ ಈ ಶೈಲಿಯಲ್ಲಿ ಮಾಡಬೇಕು ಅನ್ನಿಸ್ತು ಅಂತಂದರೆ, ಈ ಸಾಮಾನ್ಯವಾಗಿ ಒಪೆರಾ ಹಾಡಲ್ಲಿ ಕಥನ ಗೀತ ಅದು. ಅದರಲ್ಲಿ ಈ 31 ಡೇಸ್ ಕತೆ ಸಾರಾಂಶ ಇಟ್ಕೊಂಡು ಒಂದು ಹಾಡು ಮಾಡೋಣ ಅಂತ ಅಂದಾಗ ನನಗೆ ಈ ಶೈಲಿಯಲ್ಲಿ ಮಾಡೋಣ ಅಂತ ನನಗೆ ಅನ್ನಿಸ್ತು. ನಾನು ಈ ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಬೇರೆ 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 ದೇಶದ ಹಾಡುಗಳು ಕೇಳ್ತಾ ಇರೋದೇ ಒಂದು ಇದು ಅದೇ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ಈ ಅಪೇರಾ ಹಾಡು ನನ್ನ ಗಮನಕ್ಕೆ ಬಂತು. ಇದೊಂಥರ ಬೇರೆ ಥರ ಇದೆ, ಈ ಶೈಲಿಯಲ್ಲಿ ಮಾಡಿದ್ರೆ ಹೇಗೆ ಅಂತ ಕಾಯ್ತಾ ಇದ್ದೆ. ಆ ಟೈಮಲ್ಲಿ ಇದು ಅದಾದಮೇಲೆ ಎಷ್ಟು ದಿವಸ ಆದಮೇಲೆ ಈ 31 ಡೇಸ್ ನನಗೆ ಸಿಕ್ಕಾಗ ಈ ಸಿನಿಮಾ ಸಿಕ್ಕಾಗ ನಾನು ನಿರಂಜನ್ ಶೆಟ್ಟಿ ಮತ್ತು ರವಿ ಇಬ್ಬರಲ್ಲೂ ಕೇಳಿದೆ ಈ ಥರ ಒಂದು ಮಾಡೋಣ ಅಂತ. ಮಾಡಿ ಅಂತ ಅವ್ರು ಹೇಳಿದ್ರು. ಸೊ ಅದೊಂದು ಟ್ರೈ ಮಾಡಿದೆ. ನಾನೇ ಬರೆದೆ, ತಪ್ಪು ಇಂಗ್ಲೀಷಲ್ಲಿ ಬರೆದಿದ್ದೀನಿ. ಅದು ಆ ಶೈಲಿಯಲ್ಲಿ ನಿಮಗೆ ಗೊತ್ತಾಗಲ್ಲ, ನೀವು ಸೂಕ್ಷ್ಮವಾಗಿ ಕೇಳಿದ್ರೆ ಆಮೇಲೆ ನನಗೆ ಬೈತೀರಿ, ಇನ್ನೊಂದು ಸ್ವಲ್ಪ ಇಂಗ್ಲೀಷ್ ಕಲಿತು ಬರಿಬೇಕಿತ್ತು ಅಂತ. ತುಂಬ ಎಕ್ಸೈಟೆಡ್ ಇದ್ದೀನಿ. ಹಾಗೂ 31 ಡೇಸ್ ಬಗ್ಗೆ ಹೇಳೋದಾದರೆ ಈ ಯೂತ್ ಜನರೇಷನ್ಗೆ ತುಂಬ ಮೆಸೇಜ್ ಹೇಳುತ್ತೆ, ಹೇಗಿರಬೇಕು ಹಾಗೆಲ್ಲ ಹೇಳುತ್ತೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೇಗಿರುತ್ತೆ ಅಂತ ಅಷ್ಟೇ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಪಾತ್ರದ ಬಗ್ಗೆ ಹೇಳೋದಾದರೆ ಹೇಳಿ, ನಿಮ್ಮ ಕ್ಯಾರೆಕ್ಟರ್ ಹೆಸರೇನು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಇದರಲ್ಲಿ ನಾಯಕಿ ನಟಿಯಾಗಿದ್ದೀನಿ. ಸೊ ಒಂದು ಲವ್ ಸ್ಟೋರಿ ಸ್ವೀಟ್ ಆಗಿರುತ್ತೆ. ಅದರಲ್ಲಿ ನಂದು ನಾಯಕಿ ಪಾತ್ರ ಇರುತ್ತೆ. ಅದರಲ್ಲಿ ಎಲ್ಲ ಎಮೋಷ್ನಲ್ ಆಗಿರ್ಬೋದು, ಹ್ಯಾಪಿ ಆಗಿರ್ಬೋದು ಎಲ್ಲ ಇರುತ್ತೆ, ಕಾಮಿಡಿ ಆಗಿರುತ್ತೆ, ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಷ್ಟೇ. ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು. ಇಲ್ಲೇ ಒಂದು 15-20 ದಿವಸದಿಂದ ನನ್ನ ಶಾನುಭಾಗರ ಮಗಳದ್ದು ಪ್ರೆಸ್ ಮೀಟ್ ಆಯಿತು. ಅದು ಜನವರಿ ಎಂಡಿಗೆ ರಿಲೀಸ್ ಆಗುತ್ತೆ. ಅದಾದಮೇಲೆ ಇದನ್ನು ಫೆಬ್ರವರಿ 14th ಮೇಲೆ ರಿಲೀಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನನ್ನ ಹಿಂದಿನ ರಾಜರು ಅಂತ ಸಿನಿಮಾ, ಆಮೇಲೆ ಜಗತ್ ಕೆಲಾಡಿ ಅಂತ ಸಿನಿಮಾ ಅಸೋಸಿಯೇಟ್ ಆಗಿ ಮಾಡಿದರು. ಈ ವ್ಯಕ್ತಿ ಹೇಗೆ ಅಂತಂದರೆ ಕರೆಕ್ಟ್ ಟೈಮಿಗೆ ಪ್ಲ್ಯಾನ್ ಮಾಡ್ಕೋತಾರೆ. ಪ್ರೋಗ್ರಾಮಿಂಗಲ್ಲಿ ಕಿಂಗು ಕರೆಕ್ಟ್ ಪ್ಲ್ಯಾನ್ ಮಾಡ್ಕೋತಾರೆ. ಒಂದು ದಿವಸದಲ್ಲಿ ಎಷ್ಟು ಸೀನ್ ಮಾಡಬೇಕು ಅನ್ನೋದು ಅಷ್ಟು ಐಡಿಯಾ ಇಟ್ಕೊಂಡು ಮಾಡ್ತಾರೆ. ಆಮೇಲೆ ಅಷ್ಟು ಕೂಲ್ ಆಗಿರ್ತಾರೆ. ಈ ವ್ಯಕ್ತಿ ಸೆಟ್ಟಲ್ಲಿ ಇರೋದು ಡೈರೆಕ್ಟರ್ ಅಂತ ನಾವು ಹೇಳಬೇಕು ಹೊರತು ಅವ್ರು ಎಲ್ಲೂ ಅದನ್ನ ಇದು ಮಾಡ್ಕೊಳ್ಳೋದಿಲ್ಲ. ಅಂದರೆ ಅಷ್ಟು ಕೂಲಾಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದಾಗೆ ಕೆಲಸ ಮಾಡ್ತಾರೆ. ನನಗೆ ಇವರ 2 ಪಿಕ್ಚರಲ್ಲಿ ಜೊತೆ ವರ್ಕ್ ಮಾಡಿದಾಗ ನನ್ನ ಪ್ರೊಡಕ್ಷನ್ಗೆ ನಾನು ಮಾಡಬೇಕಾದ್ರೆ ಈ ವ್ಯಕ್ತಿ ಎಲ್ಲಿವರೆಗೆ ಅಂದರೆ ಒಂದು ಫುಲ್ಲು ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ನಾನು ಹೇಳಿದೆ, ಇನ್ನೊಂದು 2 ದಿವಸ ಯಾವುದಾದ್ರೂ ಶೂಟ್ ಮಾಡೋದಿದ್ರೆ ಮಾಡಿ ಅಂತ. ಸರ್ ಬೇಡ ಸರ್, ಆಗಿದೆ ಎಲ್ಲ, ನಂಗೆ ಏನು ಬೇಕೋ ಆಗಿದೆ ಅಂದರು. ಸೊ ಅಷ್ಟರ ಮಟ್ಟಿಗೆ ಈಸ್ ಪ್ಲ್ಯಾನ್. ಸೊ ಅದು ನನಗೆ ನನ್ನ ಪ್ರೊಡಕ್ಷನ್ಗೆ. ಆಮೇಲೆ ಪ್ರಥಮವಾಗಿ ನಾವು ಮಾಡುವಾಗ ನಮ್ಮ ಬಜೆಟ್ ಲಿಮಿಟಲ್ಲಿ ಇಟ್ಕೊಂಡೇ ಮಾಡಬೇಕು. ಈಗ ನಂದೇನು ಎನ್-ಸ್ಟಾರ್ ಎಂಟರ್ಪ್ರೈಸಸ್ ಅಂತ ಒಂದು ಬ್ಯಾನರ್ ಮಾಡ್ಕೊಂಡಿದ್ದೀವಿ. ಈ ಬ್ಯಾನರ್ಲಿ ಇನ್ನೊಂದು 10 ಪಿಕ್ಚರ್ ಮಾಡಬೇಕು ಅನ್ನೋ ಉದ್ದೇಶ ನಾನು ಇಟ್ಕೊಂಡಿದ್ದೀನಿ. ಇಟ್ಕೊಂಡವಾಗ ನಾವೇನು ಮಾಡಬೇಕು, ಫಸ್ಟಿಗೆ ನನ್ನ ಥಾಟು, ನನ್ನ ಐಡಿಯಾ, ನನ್ನ ಇತಿಮಿತಿಯಲ್ಲಿ ಇಟ್ಕೊಂಡು ನಾನು ಪ್ಲ್ಯಾನ್ ಮಾಡ್ಕೋಬೇಕು. ದೇವ್ರ ದಯದಿಂದ ಅದೇ ಇತಿಮಿತಿಯಲ್ಲಾಗಿ ಈಗ ಸೆನ್ಸಾರ್ ಬಾಗ್ಲವರೆಗೆ ಬಂದು ನಿಂತಿದೆ ಸರ್ ಸಿನಿಮಾ. ನಮ್ಮ ಮ್ಯೂಸಿಕ್ ಚಾನಲ್ಗೆ ಬಿಫೋರ್ ನಾವು ತುಂಬ ಆಲ್ಬಮ್ ಸಾಂಗು ಆ್ಯಂಡ್ ಕ್ರಿಯೇಟಿವಿಟಿಯಲ್ಲಿ ಹೋಗ್ತಾ ಇದ್ವಿ. ಆ್ಯಂಡ್ ಮೋರ್ ಆ್ಯಂಡ್ ಓವರ್ ಹೋಗ್ತಾ ಏನಾಯ್ತು, ನಾವು ಯಾಕೆ ಮ್ಯೂಸಿಕ್ ನಾವು ಬ್ಯಾಕ್ ಟು ಬ್ಯಾಕ್ ತೊಗೋಬೋದು ಅಂತ ಒಂದು ಪ್ಲ್ಯಾನಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೊಸ ಚಾನಲ್ಗೆ ಅಪರ್ಚುನಿಟಿ ಕೊಟ್ಟಿದ್ದ ನಿರಂಜನ್ ಶೆಟ್ಟಿ ಅವ್ರಿಗೆ. ಆ್ಯಂಡ್ 150th ಸಿನಿಮಾ ಸರ್ದು ಇರೋದ್ರಿಂದ, ವಿ ಮನೋಹರ್ ಸರ್ ಇರೋದ್ರಿಂದ ನಂಗೆ ಅದೊಂದು ಒಂಥರ ಭಾಗ್ಯ ಅನಿಸುತ್ತೆ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.